ಹಾಯ್ ಎಲ್ಲರೂ ಹೇಗಿದ್ದೀರಾ? ಲಂಬಾಣಿ ಅಡುಗೆ ಮನೆಗೆ ನಿಮ್ಮೆಲ್ರಿಗೂ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಬಂದು ಒಂದು ಮಳೆಗಾಲಕ್ಕೆ ಮತ್ತು ಚಳಿಗಾಲಕ್ಕೆ ಸೂಪರ್ ಆಗಿರುವಂಥ ತಂದೂರಿ ಚಾಯ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಮತ್ತು ಮಾಡೋದು ತುಂಬಾ ಸುಲಭ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ಸ್ವಲ್ಪ ಡಿಕಾಕ್ಷನ್ಗೋಸ್ಕರ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ, ಸ್ವಲ್ಪನೇ. ನಂತರ ಅದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಟೀ ಪುಡಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಏಲಕ್ಕಿ, ಸ್ವಲ್ಪ ಚಕ್ಕೆ, ಶುಂಠಿನ ಜಜ್ಜಿಕೊಂಡು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಂತರ ಈ ಥರ ಎಲ್ಲ ಮಣ್ಣಿನ ಸಣ್ಣ ಸಣ್ಣ ಗಡಿಗೇನಿರುತ್ತಲ್ಲ, ಇದು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಂಡಿದ್ಮೇಲೆ ಗ್ಯಾಸಿನ ಮೇಲೆ ಈ ಥರ ಸುಟ್ಕೊತಾ ಇದ್ದೀನಿ. ತಂದೂರಿ ಈ ಥರ ಸುಟ್ಕೊಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಥರ ಸುಡೋದ್ರಿಂದನೇ ತಂದೂರಿ ಟೀ ಅಂತ ಕರೀತಾರೆ. ಈ ಥರ ಹೈ ಫ್ಲೇಮ್ನಲ್ಲಿ ಸುಟ್ಕೊಂಬಿಡೋಣ. ನಂತರ ಈ ಕಡೆ ಡಿಕಾಕ್ಷನ್ ರೆಡಿ ಆಗ್ತಾಯಿದೆ. ಈ ಥರ ಕಂದು ಬಣ್ಣಕ್ಕೆ ಬ್ಲ್ಯಾಕ್ ಬಣ್ಣಕ್ಕೆ ತಿರುಗಬೇಕು, ಅದೆಲ್ಲ ಕಲರ್ ಹೋಗಿ ಚೆನ್ನಾಗಿ ರೊಟೇಷನ್ ಮಾಡಿ ಈ ಥರ ಸುಟ್ಕೊಂಬಿಡೋಣ. ನಂತರ ನೋಡಿ, ಇಲ್ಲಿ ಕಡೆ ಡಿಕಾಕ್ಷನ್ ರೆಡಿಯಾಗಿದ್ದೆಲ್ಲ, ಅದಕ್ಕೆ ಹಾಲನ್ನು ಸೇರಿಸ್ಕೊಳೋಣ. ಇವಾಗ ಹಾಲನ್ನು ಸೇರಿಸ್ಕೊಂಡಿದ್ಮೇಲೆ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ. ನೋಡಿ, ಸಕ್ಕರೆ ಎಷ್ಟು ರುಚಿಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ನಂತರ ನೋಡಿ, ಕಲರ್ ಹೇಗಿತ್ತಲ್ಲ ಚೇಂಜ್ ಆಗಿದೆ, ಚೆನ್ನಾಗಿ ಎಲ್ಲ ಸುಟ್ಟಾಗಿದೆ ಅದು ತಂದೂರಿನ. ನಂತರ ಒಂದು ಕುದಿ ಬಂದಮೇಲೆ ಗ್ಯಾಸ್ ಫ್ಲೇಮ್ ಸ್ಲೋ ಮಾಡ್ಕೊಳ್ಳೋಣ. ನಂತರ ಒಂದು ಪಾತ್ರೆಯಲ್ಲಿ ಒಂದು ಮಣ್ಣಿನ ಸುಟ್ಟಿರೋದಂಥ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಇವಾಗ ಟೀನ ಸೋಸ್ಕೊತಾ ಇದ್ದೀವಿ. ನೋಡಿ, ಈ ಥರ ಬರುತ್ತೆ ತಂದೂರಿ ಚಾಯ್ ಅಂತೇಳಿ. ಈ ಥರ ಮಾಡ್ಕೊಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನಂತರ ಕೆಮ್ಮು ನೆಗಡಿ ಏನಾದರೂ ಬಂದ್ರೂ ಕೂಡ ಮಸಾಲೆ ಟೀ ಮಾಡ್ಕೊಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ನೀವೇನು ತೆಳ್ಳಗೆ ಟೀ ಮಾಡ್ಕೊಂಡಿದ್ರು ಕೂಡ ಈ ಥರ ಮಡಿಕೆ ಟೀ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಅದ್ರ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಈ ಮಡಿಕೆನ ಎತ್ತಿಟ್ಕೊಂಡು ನಂತರ ರಿಯೂಸ್ ಕೂಡ ಮಾಡ್ಕೋಬೋದು, ಚೆನ್ನಾಗಿ ತೊಳೆದಿಟ್ಕೊಂಡು. ನಂತರ ಇದರಲ್ಲಿ ಮಸಾಲೆ ಟೀ ಇಲ್ಲಾಂದ್ರೂ ಪರವಾಗಿಲ್ಲ, ಕಾಫಿ ಟೀ ಯಾವುದಾದ್ರೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಅದರಲ್ಲೂ ಟೆನ್ಷನ್ನು ಮತ್ತು ತಲೆನೋವು, ಏನಾದರೂ ಕೆಲಸದ ಒತ್ತಡದಲ್ಲಿ ಏನಾದರೂ ಸ್ಟ್ರಾಂಗಾಗಿ ಟೀ ಕುಡಿಬೇಕು ಅನಿಸಿದ್ರೆ ಈ ಥರ ಮಾಡ್ಕೊಂಡು ಕುಡೀರಿ, ತುಂಬಾ ಚೆನ್ನಾಗಾಗಿರುತ್ತೆ. ಅದರಲ್ಲೂ ಈ ಕ್ಲೈಮೇಟಲ್ಲಿ ಸಖತ್ತಾಗಿರುತ್ತೆ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಮಣ್ಣಿನ ಗ್ಲಾಸಿಗೆ ಹಾಕ್ಕೊತಾ ಇದ್ದೀನಿ. ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಲಂಬಾಣಿ ಅಡುಗೆ ಮನೆ ರೆಸಿಪಿಗಳು ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.